ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಸಂಘರ್ಷ ಕೊನೆಗಾಣಿಸೋದಕ್ಕೆ ಜಾಗತಿಕ ಪ್ರಯತ್ನ ನಡೆದಿರುವಾಗಲೇ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಘಟನೆಯೊಂದು ಮಂಗಳವಾರ ಸಂಭವಿಸಿದೆ. ಹಮಾಸ್ ಉಗ್ರರಿಗೆ ಬೆಂಬಲವಾಗಿ ನಿಂತಿರೋ ಸಾವಿರಾರು ಹಿಜ್ಬುಲ್ಲಾ ಉಗ್ರರು ಬಳಸ್ತಾ ಇದ್ದ ಪೇಜರ್ಗಳನ್ನ ಏಕಕಾಲಕ್ಕೆ ಬ್ಲಾಸ್ಟ್ ಮಾಡಲಾಗಿದೆ. ಲೆಬನಾನ್ ಮತ್ತು ಸಿರಿಯಾದಲ್ಲಿ ಈ ಸಾಮೂಹಿಕ ಸ್ಫೋಟ ಉಂಟಾಗಿದೆ. ಈ ಪೇಜರ್ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 10 ಮಂದಿ ಸಾವನ್ನಪ್ಪಿದ್ದು 3,000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ಗಾಯಾಳುಗಳಲ್ಲಿ ಹಿಜ್ಬುಲ್ಲಾ ಉಗ್ರರು, ನಾಗರಿಕರು ಮತ್ತು ಲೆಬನಾನ್ನಲ್ಲಿನ ಇರಾನ್ ರಾಯಭಾರಿ ಮೊಜಬಾ ಅಮಾನಿ ಕೂಡ ಸೇರಿದ್ದಾರೆ. ಮೊದಲ ಸ್ಫೋಟ ಸಂಭವಿಸಿದ ನಂತರ 30 ನಿಮಿಷಗಳ ತನಕ ಸತತವಾಗಿ ಪೇಜರ್ಗಳು ಏಕಾಏಕಿ ಬಿಸಿಯಾಗಿ ಸ್ಫೋಟವಾಗಿವೆ. ಪೇಜರ್ಗಳ ಸ್ಫೋಟ ಇಸ್ರೇಲ್ ಜೊತೆಗಿನ ಸುಮಾರು 1 ವರ್ಷದ ಯುದ್ಧದಲ್ಲಿ ನಾವು ಎದುರಿಸಿರೋ ಅತಿ ದೊಡ್ಡ ಭದ್ರತಾ ವೈಫಲ್ಯ ಅಂತ ಹಿಜ್ಬುಲ್ಲಾ ಮುಖಂಡನೊಬ್ಬ ಹೇಳ್ಕೊಂಡಿದ್ದಾನೆ. ಪೇಜರ್ಗಳು ಭಾರತದಲ್ಲೂ ಈ ಮುಂಚೆ ಬಳಕೆಯಲ್ಲಿದ್ವು. ಮೊಬೈಲ್ ತಂತ್ರಜ್ಞಾನ ಬಂದ ಮೇಲೆ ಅವು ಮಾಯವಾಗ್ಬಿಟ್ವು. ತಂತ್ರಜ್ಞಾನದ ಆಧುನಿಕತೆ ನಡುವೆ ಹಿಜ್ಬುಲ್ಲಾ ಉಗ್ರರು ಇನ್ನೂ ಪೇಜರ್ಗಳನ್ನೇ ಯಾಕೆ ಬಳಸ್ತಾ ಇದ್ದಾರೆ ಗೊತ್ತಾ? ಅವುಗಳನ್ನ ಬಾಂಬ್ಗಳ ರೀತಿ ಹೇಗೆ ಬ್ಲಾಸ್ಟ್ ಮಾಡಿದ್ರು? ಈ ಸ್ಫೋಟದ ಆರೋಪ ಹೊತ್ಕೊಂಡಿರೋ ಇಸ್ರೇಲ್ ತಂತ್ರಜ್ಞರು ಈ ಸ್ಫೋಟ ಕಾರ್ಯವನ್ನ ಹೇಗೆ ಕಾರ್ಯಗತ ಮಾಡಿದ್ರು ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಮೊದಲಿಗೆ ಈ ದಾಳಿಯನ್ನ ಇಸ್ರೇಲ್ ರೂಪಿಸ್ತಾ ಇದೆ ಅಂತ ಹಿಜ್ಬುಲ್ಲಾ ಆರೋಪ ಮಾಡ್ತಾ ಇದೆ. ಆದರೆ ದಾಳಿ ಬಗ್ಗೆ ಇಸ್ರೇಲ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. NYT ಪ್ರಕಾರ ಥೈವಾನ್ನಿಂದ ತರಿಸಿಕೊಳ್ಳಲಾಗ್ತಾ ಇದ್ದ ಪೇಜರ್ಗಳನ್ನ ತಡೆ ಹಿಡಿದ ಇಸ್ರೇಲ್ ಅವುಗಳ ಒಳಗಡೆ ಸ್ಫೋಟಕ ತುಂಬಿದೆ. ಅದು ಸಾವಿರಾರು ಹಿಜ್ಬುಲ್ಲಾ ಹೋರಾಟಗಾರರ ಜೇಬ್ನಲ್ಲಿ ಸ್ಫೋಟಿಸಿದೆ. ಇಸ್ರೇಲ್ ಹಿಜ್ಬುಲ್ಲಾ ತರಿಸಿಕೊಂಡ ಸಾಧನಗಳನ್ನ ಟ್ಯಾಂಪರ್ ಮಾಡಿದೆ. ಪ್ರತಿ ಪೇಜರ್ನಲ್ಲಿ ಬ್ಯಾಟರಿ ಪಕ್ಕದಲ್ಲಿ 3 ಗ್ರಾಂ ಸ್ಫೋಟಕ ವಸ್ತುಗಳನ್ನ ಇರಿಸಿದೆ. ಥೈವಾನ್ ಮೂಲದ ಗೋಲ್ಡ್ ಅಪೋಲೋ ತಯಾರಿಸಿದ 5,000 ಬೀಪರ್ಗಳನ್ನ ಆರ್ಡರ್ ಮಾಡಿದೆ ಅಂತ ಹಿರಿಯ ಲೆಬನಾನ್ನ ಭದ್ರತಾ ಮೂಲಗಳು ತಿಳಿಸಿವೆ. ಇದನ್ನ ಈ ವರ್ಷದ ಆರಂಭದಲ್ಲಿ ದೇಶಕ್ಕೆ ತರಲಾಗಿದೆ ಅಂತ ಹಲವಾರು ಮೂಲಗಳು ಹೇಳ್ತಾ ಇವೆ. ಗೋಲ್ಡ್ ಅಪೋಲೋ ಸಂಸ್ಥಾಪಕ ಹ್ಯೂಚಿಂಗ್ ಕ್ಯುವಾಂಗ್ ಅವರು ಸ್ಫೋಟದಲ್ಲಿ ಬಳಸಿದ ಪೇಜರ್ಗಳನ್ನ ಯುರೋಪ್ನ ಕಂಪನಿಯೊಂದು ತಯಾರಿಸಿದ್ದು, ತೈಪೆ ಮೂಲಕ ಸಂಸ್ಥೆ ಬ್ರ್ಯಾಂಡ್ ಅನ್ನ ಬಳಸೋ ಹಕ್ಕನ್ನ ಹೊಂದಿದ್ದು, ಅದರ ಹೆಸರನ್ನ ಅವರು ತಕ್ಷಣ ಖಚಿತಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮೊದಲ ಸ್ಫೋಟ ಸಂಭವಿಸಿದ ನಂತರ 30 ನಿಮಿಷಗಳ ತನಕ ಸತತವಾಗಿ ಪೇಜರ್ಗಳು ಏಕಾಏಕಿ ಬಿಸಿಯಾಗಿ ಬ್ಲಾಸ್ಟ್ ಆಗಿವೆ. ಕೆಲವು ತಿಂಗಳ ಹಿಂದೆಯಷ್ಟೇ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಸಂವಹನದಲ್ಲಿನ ಗೌಪ್ಯತೆ ಕಾಪಾಡೋದಕ್ಕೆ ತನ್ನ ಉಗ್ರರಿಗೆ ಮೊಬೈಲ್ ಬಿಡೋದಕ್ಕೆ ಸೂಚಿಸಿತ್ತು. ಮೊಬೈಲ್ ಬಳಸಿದ್ರೆ ಅದರ ಆಧಾರದಲ್ಲಿ ಇಸ್ರೇಲ್ ಸೇನೆ ನಮ್ಮ ಚಲನವಲನದ ಮೇಲೆ ಕಣ್ಣಿಡಬಹುದು, ಹಾಗೆ ಮೊಬೈಲ್ ಅನ್ನ ಗುರಿಯಾಗಿಸಿ ದಾಳಿ ಮಾಡಬಹುದು ಅಂತ ಎಚ್ಚರಿಸಿ ಪೇಜರ್ ಬಳಕೆಗೆ ಸೂಚನೆ ಕೊಟ್ಟಿತ್ತು. ಆದರೆ ಈಗ ಪೇಜರ್ಗಳನ್ನೇ ಗುರಿ ಮಾಡಿಕೊಂಡು ದಾಳಿ ಮಾಡಲಾಗಿದೆ. 2 ತಿಂಗಳ ಹಿಂದೆಯಷ್ಟೇ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಇರಾನ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ನಡೆದ ನಿಗೂಢ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಅದರಲ್ಲೂ ಇಸ್ರೇಲ್ ಕೈವಾಡದ ಶಂಕೆ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಈ ಸಾಮೂಹಿಕ ಪೇಜರ್ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ನಿಖರ ಕಾರಣ ಏನು ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ ಅಂತಂದ್ರೂ ಸೇಡಿಗಾಗಿ ಇಸ್ರೇಲ್ ಬಹುಶಃ ಪೇಜರ್ಗಳನ್ನ ಹ್ಯಾಕ್ ಮಾಡಿ ಬ್ಯಾಟರಿ ಬಿಸಿ ಮಾಡಿ ಸ್ಫೋಟಿಸಿರಬಹುದು ಅಂತ ಹೇಳಲಾಗ್ತಿದೆ. ಇಂತಹ ನಿಗೂಢ ದಾಳಿಗೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಕುಖ್ಯಾತವಾಗಿದ್ದು, ಈ ಘಟನೆ ಹಿಂದೆಯೂ ಅವರ ಕೈವಾಡ ಇದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ರಸ್ತೆಯಲ್ಲಿ ಸಾಗೋ ವ್ಯಕ್ತಿಯ ಬಳಿಯ ಪೇಜರ್, ಅಂಗಡಿಗಳಲ್ಲಿ ವ್ಯಕ್ತಿಗಳು ಇಟ್ಕೊಂಡಿದ್ದ ಪೇಜರ್ಗಳು ಸ್ಫೋಟವಾಗಿ ರಸ್ತೆ ಹಾಗೂ ಅಂಗಡಿಗಳಲ್ಲಿನ ಜನರು ಕಕ್ಕಾಬಿಕ್ಕಿಯಾಗಿ ಓಡಿರೋ ವಿಡಿಯೋ ವೈರಲ್ ಆಗ್ತಿದೆ. ರಸ್ತೆಯಲ್ಲಿ ಪೇಜರ್ ಸ್ಫೋಟಗೊಂಡ ಪರಿಣಾಮ ರಕ್ತಸಿಕ್ತನಾದ ವ್ಯಕ್ತಿಯ ಚಿತ್ರಗಳು ಲಭ್ಯವಾಗಿದೆ. ಜೊತೆಗೆ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನರು ಚಿಕಿತ್ಸೆ ಪಡೆದುಕೊಳ್ತಾ ಇರೋ ಫೋಟೋಗಳನ್ನ ಲೆಬನಾನ್ ಬಿಡುಗಡೆ ಮಾಡಿದೆ. ಅಷ್ಟಕ್ಕೂ ಈ ಪೇಜರ್ ಅಂತ ಅಂದ್ರೆ ಏನು ಅಂತ ಹೇಳ್ತೀವಿ ಕೇಳಿ. ಮೊಬೈಲ್ಗಿಂತ ಮೊದಲು ಪೇಜರ್ಗಳು ಸಂವಹನಕ್ಕೆ ಬಂದಿದ್ವು. ವ್ಯಕ್ತಿಗಳು ಮೊಬೈಲ್ ರೀತಿಯಾಗೇ ಇವನ್ನ ಇಟ್ಕೊಂಡು ಓಡಾಡಬಹುದಾಗಿತ್ತು. ಆದರೆ ಇವುಗಳ ಮೂಲಕ ಸಂದೇಶ ಮಾತ್ರ ಕಳುಹಿಸಬಹುದು. ಮೊಬೈಲ್ ರೀತಿ ಮಾತನಾಡೋದಕ್ಕೆ ಇದರಿಂದ ಆಗೋದಿಲ್ಲ. ಜಗತ್ತಿನಾದ್ಯಂತ ಇವು ಔಟ್ಡೇಟೆಡ್ ಆದ್ರೂ ಹಿಜ್ಬುಲ್ಲಾ ಉಗ್ರರು ಈಗಲೂ ಇವುಗಳನ್ನ ಬಳಸ್ತಾ ಇದ್ರು. ಯಾಕಂದ್ರೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ. ಪೇಜರ್ಗಳು ಹಳೆ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡುತ್ತವೆ. ಇದನ್ನ ಹ್ಯಾಕ್ ಮಾಡೋದು ಈಸಿ. ಇದು ಗೊತ್ತಿದ್ದೇ ಸಾಫ್ಟ್ವೇರ್ ಹ್ಯಾಕ್ ಮಾಡಿ ಪೇಜರ್ಗಳಲ್ಲಿ ಬಳಸೋ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಅಗತ್ಯಕ್ಕಿಂತ ಹೆಚ್ಚು ಚಾರ್ಜ್ ಆಗುವಂತೆ ಮಾಡಲಾಗಿದೆ. ಹೀಗಾಗಿ ಭಾರೀ ಹೀಟ್ ಆದ ಮೇಲೆ ಬ್ಯಾಟರಿ ಸ್ಫೋಟಗೊಳ್ಳುವಂತೆ ಮಾಡಿರಬಹುದು ಅಂತ
ಹೇಳಲಾಗ್ತಿದೆ. ಗ್ರೆನೇಡ್, ಬಾಂಬ್, ಗುಂಡಿನ ದಾಳಿ ನಡೆಸೋದು ಸಾಂಪ್ರದಾಯಿಕ ಮಾದರಿಯ ದಾಳಿಗೆ ಎಕ್ಸಾಂಪಲ್. ಇವು ಸೀಮಿತ ಪ್ರದೇಶ, ಸೀಮಿತ ಜನಸಂಖ್ಯೆಗಷ್ಟೇ ಸೀಮಿತ. ಆದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಸುವಂತಹ ಪೇಜರ್ ಬಾಂಬ್ನಂತಹ ಘಟನೆಗಳು ತಂತ್ರಜ್ಞಾನದ ದುರ್ಬಳಕೆಗೆ ಒಂದು ದೊಡ್ಡ ಸಾಕ್ಷಿ. ಹಾಗೆ ಭವಿಷ್ಯದಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಉಗ್ರ ಸಂಘಟನೆ ಅಥವಾ ಯಾವುದೇ ದೇಶ ತನ್ನ ಶತ್ರುಗಳನ್ನ ಗುರಿ ಮಾಡಿಕೊಂಡು ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಭೀಕರ ಅನಾಹುತಕ್ಕೆ ಕಾರಣವಾಗಬಲ್ಲ ಸಂಭವನೀಯತೆಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಹಾಗೇನೆ ಈ ಪೇಜರ್ಗಳು ರೇಡಿಯೋ ತರಂಗಗಳ ಮೇಲೆ ಕೆಲಸ ಮಾಡೋದು. ಆ ತರಂಗಗಳನ್ನ ಇಸ್ರೇಲ್ ತಂತ್ರಜ್ಞರು ಹ್ಯಾಕ್ ಮಾಡಿದ್ದಾರೆ. ಹಾಗೆ ಹ್ಯಾಕ್ ಮಾಡಿದ ಮೇಲೆ ಅವುಗಳಲ್ಲಿ ಬಳಕೆಯಾಗುವ ಟೆಕ್ಸ್ಟ್ ಮಾದರಿಯ ಡೇಟಾವನ್ನ ಕಲೆಕ್ಟ್ ಮಾಡಿದ್ದಾರೆ. ಅವುಗಳಲ್ಲಿ ಯಾರ ಸಂದೇಶಗಳಲ್ಲಿ ಉಗ್ರವಾದಿ ಕೃತ್ಯಗಳಿಗೆ ಸಂಬಂಧಪಟ್ಟ ಸಂವಹನ ನಡೆಸಿದ್ದಾರೆ ಅನ್ನೋದನ್ನ ಆಳವಾಗಿ ಸ್ಟಡಿ ಮಾಡಲಾಗಿದೆ. ಉಗ್ರರು ಬಳಕೆ ಮಾಡ್ತಾ ಇರೋ ಪೇಜರ್ ನಂಬರ್ಗಳನ್ನ ಪ್ರತ್ಯೇಕವಾಗಿ ಲಿಸ್ಟ್ ಮಾಡಿದ್ದಾರೆ. ನಂತರ ಹ್ಯಾಕ್ ಮಾಡಲಾದ ಪೇಜರ್ಗಳಿಗೆ ಪ್ರತ್ಯೇಕ ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿ ಒಂದು ಕೋಡಿಂಗ್ ಕೊಟ್ಟು ಅದನ್ನ ಇಂಪ್ರೂವ್ ಮಾಡಿದ್ದಾರೆ. ಈ ಕೋಡಿಂಗ್ ನಲ್ಲಿ ಪ್ರತ್ಯೇಕಗೊಳಿಸಲಾಗಿದ್ದ ಪೇಜ್ ನಂಬರ್ಗಳನ್ನು ಸೇರಿಸಲಾಗಿದೆ. ಈ ಕೋಡಿಂಗ್ಗಳು ವೈರಸ್ನಂತೆ ಕೆಲಸ ಮಾಡಿವೆ. ಉಗ್ರರ ರೀತಿ ಸಂವಹನ ಮಾಡಿದ್ದ ನಂಬರ್ಗಳ ಪೇಜರ್ಗಳನ್ನೇ ಟಾರ್ಗೆಟ್ ಆಗುವಂತೆ ವೈರಸ್ ಅನ್ನ ರೆಡಿ ಮಾಡಲಾಗಿದೆ. ಪೇಜರ್ಗಳ ನಡುವೆ ಬಳಸಲಾಗ್ತಾ ಇದ್ದ ರೇಡಿಯೋ ತರಂಗಗಳ ನೆಟ್ವರ್ಕ್ನ ಒಳಗಡೆ ಸೇರಿಸಿ ಹರಿಬಿಡಲಾಗಿದೆ. ಆಗ ಅವು ಟಾರ್ಗೆಟ್ ಆಗಿದ್ದ ಪೇಜರ್ಗಳನ್ನು ಸೇರ್ಕೊಂಡು ಕೆಲವೇ ಸೆಕೆಂಡ್ಗಳಲ್ಲಿ ಆ ಪೇಜರ್ಗಳಲ್ಲಿದ್ದ ಬ್ಯಾಟರಿಗಳು ವಿಪರೀತವಾಗಿ ಹೀಟ್ ಆಗಿ ಅತಿಯಾದ ಉಷ್ಣಾಂಶದಿಂದ ಬ್ಲಾಸ್ಟ್ ಆಗಿವೆ. ಅಷ್ಟಕ್ಕೂ ಈ ಹಿಜ್ಬುಲ್ಲಾ ಉಗ್ರರು ಪೇಜರ್ಗಳನ್ನೇ ಯಾಕೆ ಬಳಸ್ತಾ ಇದ್ರು ಗೊತ್ತಾ? ನಾನು ಆಗ್ಲೇ ಹೇಳ್ದ ಹಾಗೆ ನಿರ್ದಿಷ್ಟ ಕಾರಣ ಕೂಡ ಇದಕ್ಕಿರುತ್ತೆ. ಪೇಜರ್ಗಳು ರೇಡಿಯೋ ತರಂಗಗಳ ಆಧಾರದಲ್ಲಿ ಕೆಲಸ ಮಾಡೋದ್ರಿಂದ ಸ್ಮಾರ್ಟ್ ಫೋನ್ಗಳು ಇಂಟರ್ನೆಟ್ ತರಂಗಗಳನ್ನ ಯೂಸ್ ಮಾಡುತ್ತೆ. ಮೊಬೈಲ್ನಲ್ಲಿ ಹರಿದಾಡೋ ದತ್ತಾಂಶಗಳನ್ನ ಬೇರೆಯವರು ಚೆಕ್ ಮಾಡೋದು ಈಸಿ. ಆದರೆ ರೇಡಿಯೋ ತರಂಗಗಳನ್ನ ತುಂಬಾ ಈಸಿಯಾಗಿ ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ನಡೆಯೋ ಸಂವಹನವನ್ನ ಸಾಮಾನ್ಯ ತಂತ್ರಜ್ಞಾನಗಳಿಂದ ಟ್ರ್ಯಾಕ್ ಮಾಡಿ ಓದೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿಯೇ ಉಗ್ರರು ಇದನ್ನ ಬಳಕೆ ಮಾಡ್ತಾ ಇದ್ರು. ಆದರೆ ನಿಜಕ್ಕೂ ಇಲ್ಲಿ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೂ ಕೂಡ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ.